20,000ಕ್ಕಿಂತ ಜಾಸ್ತಿ ಜನರಿಗೆ ಆಹಾರ ಪದ್ಧತಿ ಜೀವನ ಶೈಲಿಯನ್ನು ಹೇಳಿಕೊಡ್ತಾರೆ. ಇವತ್ತಿನ ಟಾಪಿಕ್ ಬಂದು ಏನಂದರೆ, ಕಾಮನ್ ಆಗಿ ನಾವೆಲ್ಲ ರಕ್ತ ಚೆಕಪ್ ಅಂತ ಮಾಡಿಸ್ತೀವಿ. ಯಾವಾಗ ಯಾರಿಗಾದರೂ ರಕ್ತ ಕೊಡ್ತಕ್ಕಂಥ ಸಂದರ್ಭಗಳಲ್ಲಿ ಮತ್ತು ನಮಗೇನಾದರೂ ಹುಷಾರ್ ತಗ್ದಾಗ ನಾವೇನು ಮಾಡ್ತೀವಿ ಅಂದ್ರೆ ಕಾಮನ್ ಆಗಿ ರಕ್ತ ಚೆಕಪ್ ಮಾಡಿಸೋದು ವಾಡಿಕೆ ಮಾಡ್ತಿರ್ತೀವಿ. ಆದರೆ ಇಂಪಾರ್ಟೆಂಟು, ನಮ್ಮ ಹತ್ರ 2 ಆಪ್ಷನ್ಸ್ ಇದೆ. ಒಂದು, ಏನಾದರೂ ಪ್ರಾಬ್ಲಮ್ ಆದಾಗ ನಾವು ರಕ್ತ ಚೆಕಪ್ ಮಾಡ್ಕೊಳ್ಳಿಕ್ಕೆ ಅಂತ ಹೋಗ್ತೀವಿ. ಆ ಚೆಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಅದರಲ್ಲಿ ರಿಪೋರ್ಟಲ್ಲಿ ಏನು ತೊಂದರೆ ಅಂತ ಬರುತ್ತೆ. ಅಕಸ್ಮಾತ್ ನಾವೇನಾದರೂ ಚೆಕಪ್ ಮಾಡಿರೋ ಆಹಾರನೇನಾದ್ರು ತಿಂದ್ಬಿಟ್ರೆ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಮೇರಿ ಸೋಚ್ 11 ವರ್ಷದ ನಾನು ಏನು ಈ ಗ್ರೂಪಲ್ಲಿದ್ದೀನಿ. ಅದಕ್ಕಿಂತ ಮೊದಲು ನಾನು ಚೆಕಪ್ ಮಾಡಲಾರ್ತಕ್ಕಂಥ ಆಹಾರಗಳನ್ನು ತಿಂತಾ ಇದ್ದೆ. ಅದರಿಂದ ರಾಂಗ್ ಈಟಿಂಗ್ ಹ್ಯಾಬಿಟಿಂದ ಓವರ್ ವೇಟ್ ಆದೆ. ಓವರ್ ವೇಟಿಂದ ಮೇಲ್ನುಸು ಮೇಲೆ, ಕೆಳಗಿನುಸು ಕೆಳಗೆ, ವೇಟ್ ಜಾಸ್ತಿ, ಮಂಡೆ ಮೇಲೆ ಮೊಣಕಾಲ ಮೇಲೆ ಬಿದ್ದಿದ್ದು ಅದರ ಪ್ರಾಬ್ಲಮ್, ಹೊಟ್ಟೆ ಹಿಂಗೆಲ್ಲ ಬಂತು ಜಾಸ್ತಿ. ಅದರಿಂದ ಗ್ಯಾಸ್ಟ್ರಿಕ್, ಇಮ್ಯುನಿಟಿ ಕಡಿಮೆ, ಇದರಿಂದ ಯಾವಾಗಲೂ ಹುಷಾರು ತಪ್ಪೋದು. ಅದಕ್ಕೋಸ್ಕರ ರಕ್ತ ಚೆಕಪ್ ಮಾಡಿಸೋದು. ಯಾವಾಗ ನಾನು ನನ್ನ ಕೋಚ್ ಹತ್ರ ಮೀಟ್ ಆದೆ, ಕೋಚ್ ನನಗೆ ಒಂದು ಆಹಾರ ಮ್ಯಾಜಿಕಲ್ ಬ್ರೇಕ್ಫಾಸ್ಟನ್ನು ಪರಿಚಯ ಮಾಡಿಸಿದ್ರು. ಯಾವಾಗ ಮ್ಯಾಜಿಕಲ್ ಬ್ರೇಕ್ಫಾಸ್ಟು ಮತ್ತು ಕೋಚ್ ಸಪೋರ್ಟ್ ಜೊತೆಗೆ ನಾನು 6 ತಿಂಗಳಲ್ಲಿ 23 kg ವೆಯ್ಟ್ ಲಾಸ್ ಮಾಡಿಕೊಂಡೆ. ಅಂದಿನಿಂದ ಇಂದಿನವರೆಗೂ ನಾನು ರಕ್ತ ಚೆಕಪ್ ಮಾಡಿಕೊಳ್ಳೋ ಅವಶ್ಯಕತೆ ಬಂದಿಲ್ಲ. ಯಾಕಂದರೆ ನಾನು ತಿನ್ನುವ ಊಟ ಚೆಕಪ್ ಆಗಿಲ್ಲ. ಇಷ್ಟ ಆಗಿರ್ಬೋದು. ಮತ್ತು ಎಲ್ಲ ವಿಡಿಯೋಗಿಂತಲೂ ಇದು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಅನಿಸುತ್ತೆ. ಮತ್ತು ನಿಮಗೂ ಏನಾದರೂ ಚೆಕಪ್ ಮಾಡಿರೋ ಊಟ ಬೇಕು, ಟೆಸ್ಟ್ ಮಾಡಿರೋ ಊಟ ಬೇಕು ಅಂದರೆ ನಾನು ನಿಮಗೆ ಆ ಊಟ ಎಲ್ಲಿ ಸಿಗುತ್ತೆ ಮತ್ತು ಊಟ ಹೆಂಗೆ ತೊಗೊಳ್ಬೇಕು ಮತ್ತು ಅದಕ್ಕೊಂದು ಗ್ರೂಪು ಕಮ್ಯುನಿಟಿನ ಪರಿಚಯ ಮಾಡಿಸ್ತೀನಿ. ನಾವೆಲ್ಲರೂ ಸೇರಿಸಿ ಒಂದು ಒಳ್ಳೆ ಊಟ ಮಾಡೋಣ. ಏನು ಗಾದೆ ಮಾತಿದೆ, ಊಟವಿಲ್ಲವನಿಗೆ ರೋಗವಿಲ್ಲ ಅಂತ, ಅದನ್ನು ಪ್ರೂವ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ತುಂಬ ಜನರಿಗೆ ಹೆಲ್ಪ್ ಆಗ್ಬೋದು. ಶೇರ್ ಮಾಡಿ.